ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ UDID ಕಾರ್ಡ್ಗೆ ಯಾವ ರೀತಿಯ ಒಂದು ಅರ್ಜಿ ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಒಂದು UDID ಕಾರ್ಡ್ ಹಾಕೋಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ನೋಡಿಕೊಂಡು ನೀವು UDID ಕಾರ್ಡನ್ನು ಹಾಕೋಬೋದು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಗವಿಕಲರಿಗೆ ಕೊಡುವಂಥ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ UDID ಅಂತ ಸರ್ಚ್ ಮಾಡಿ ಅಥವಾ UDID ಅಪ್ಲಿಕೇಶನ್ ಅಂತ ಕೂಡ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಧಿಕೃತವಂಥ ವೆಬ್ಸೈಟು ಅನ್ಕ್ಯೂರ್ ಡಿಸಬಿಲಿಟಿ ID ಇರುವಂಥ ಒಂದು ವೆಬ್ಸೈಟ್ ಇದು. UDID ಕಾರ್ಡು ಈ ರೀತಿಯಾಗಿ ಬರುತ್ತೆ. ನಾವಿವಾಗ ಅಪ್ಲೈ ಮಾಡಬೇಕಾಗಿದೆ. ಸೊ ಇದರಲ್ಲಿ ಫಸ್ಟ್ ಮೇಲ್ಗಡೆ ನಿಮಗೆ ಅಪ್ಲೈ ಫಾರ್ UDID ಅಂತ ತೋರಿಸ್ತಾ ಇದೆ ನೋಡಿ. ಹೋಮ್ ಬಟನ್ನಲ್ಲಿ ಅಪ್ಲೈ ಫಾರ್ UDID ಅಂತಿದೆ ನೋಡಿ, ಇಲ್ಲಿ ಮೇಲ್ಗಡೆ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಯಾವ ರೀತಿ ಒಂದು ಅಪ್ಲೈ ಮಾಡಬೇಕು, ಯಾವ ರೀತಿಯ ಒಂದು ಅಪ್ಲಿಕೇಶನನ್ನು ಫಿಲಪ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಎಷ್ಟು KB ಇರಬೇಕು, ಹೆಂಗೆ ಅಪ್ಲೋಡ್ ಮಾಡಬೇಕು, ಎಲ್ಲನೂ ಒಂದು ಮಾಹಿತಿ ಇದರಲ್ಲಿ ಕೊಟ್ಟಿರ್ತಾರೆ. ಇದನ್ನು ಒಂದು ಸಲ ಓದ್ಕೋಬೇಕು. ಅಂದಾಗ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ರೀತಿ ಒಂದು ಇರುತ್ತೆ ಒಂದು ಅಪ್ಲಿಕೇಶನ್ ಅನ್ನೋದು. ಇದೆಲ್ಲ ಡಿಟೇಲ್ ಆಗಿ ಕೊಟ್ಟಿರ್ತಾರೆ, ಸ್ವಲ್ಪ ನೋಡ್ಕೋಬೇಕು. ಎಲ್ಲ ಓದ್ಕೊಂಡು ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದ ಈ ರೀತಿಯಾಗಿ ಬರುತ್ತೆ. ಯಾವ ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಅಪ್ಲೈ ಫಾರ್ UDID ಅಂತ. ಇಲ್ಲಿ ಒಂದು 5 ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಇವು 5 ಆಪ್ಷನನ್ನು ನೋಡ್ಕೋಬೇಕು. ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾಯಿದ್ರೆ UDID ಕಾರ್ಡಿಗೆ ಅಂದರೆ ಫಸ್ಟ್ ನೋಡ್ಕೊಳ್ಳಿ. ಐ ಹ್ಯಾವ್ ನೆವರ್ ಅಪ್ಡೇನ್ ಎನಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಇದೆ. ಯಾವತ್ತೂ ಪಡ್ಕೊಂಡಿಲ್ಲ ತೊಗೊಂಡಿಲ್ಲ ಅಂತ ಅರ್ಥ ಆಗುತ್ತೆ. ಫಸ್ಟ್ನೇ ಒಂದು ಅದನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಇದು ಫಸ್ಟ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ಮತ್ತು ಅಲ್ಲಿ ಏನು ಕೊಟ್ಟಿದ್ದಾರೆ, ಅಥವಾ UDID ಕಾರ್ಡ್ ಇಶ್ಯೂಡ್ ಥ್ರೋ UDID ಪೋರ್ಟಲ್ ಆರ್ ಎನಿ ಅದರ್ ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದೆ. ಸೊ ಅದನ್ನು ನಿಮ್ಮ ಹತ್ರ ಅಥವಾ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಿಮಗೆ ಬೇಕಾಗಿಲ್ಲ. ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊ. ಅಥವಾ UDID ಕಾರ್ಡ್ ಇಶ್ಯೂಡ್ ಥ್ರೋ UDID ಪೋರ್ಟಲ್ ಅಂತ ಕೊಟ್ಟಿದ್ದಾರೆ, ಆರ್ ಎನಿ ಅದರ್ ಪ್ಲ್ಯಾಟ್ಫಾರ್ಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನಿಮಗೆ ಇಶ್ಯೂ ಆಗಿದೆಯಾ ಅಂತ ಕೇಳ್ತಾ ಇದೆ. ಮತ್ತು ಸೆಕೆಂಡ್ ಒನ್ನು ಐ ಡೂ ನಾಟ್ ಹ್ಯಾವ್ ಡಿಸಬಿಲಿಟಿ ಸರ್ಟಿಫಿಕೇಟ್ UDID ಕಾರ್ಡ್ ಇಶ್ಯೂ ಥ್ರೋ UDID ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ಹಲವಾರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಆಗ್ತಾಯಿದ್ದೀನಿ, ಹಾಗಾಗಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಮುಂದುವರಿಸ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ಅಪ್ಲೈ ವಿತ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಇದ್ದವರು ಅಪ್ಲೈ ವಿತ್ ಆಧಾರ್ ಅಂತ ತೊಗೋಬೇಕು. ಆಧಾರ್ ಕಾರ್ಡ್ ಇಲ್ಲ ಅವ್ರ ಹತ್ರ ಎನ್ರೋಲ್ಮೆಂಟ್ ನಂಬರ್ ಇದೆ ಅಂದರೆ ಕೆಳಗೆ ಸೆಕೆಂಡ್ ಆಪ್ಷನನ್ನು ತೊಗೋಬೇಕು. ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮಾಡಿದ ನಂತರ ಇವಾಗ ಇವರ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು 12 ಸಂಖ್ಯೆಯ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಇಲ್ಲಿ 6+1 ಅಂತ ಕೊಟ್ಟಿದ್ದಾರೆ. 6+1 ಎಷ್ಟಾಗುತ್ತೆ? 7 ಆಗುತ್ತೆ. ಅದನ್ನು ಕೌಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಸಿ ಇಲ್ಲಿ ಆನ್ಸರ್ನ ಹಾಕಬೇಕು. ಆದ ನಂತರ ಕೆಳಗಡೆ ಇಯರ್ ಬೈ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಜನರೇಟ್ OTP ಅಂತಿದೆ ನೋಡಿ, ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ, ಆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ ನೇಮ್ ಏನಿದೆಯಲ್ಲ, ಕನ್ನಡ ಮತ್ತು ಇಂಗ್ಲೀಷು ಎರಡೂ ಕೂಡ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಶೂ ಆಗಿಬಿಡುತ್ತೆ. ಸೊ ಅದನ್ನ ಹೆಸರು ಕರೆಕ್ಟಾಗಿದ್ದಿಲ್ಲ ಅಂತ ಒಂದು ಸಲ ನೋಡ್ಕೊಳ್ಳಿ. ಕೆಲವು ಸಲ ಮಿಸ್ಟೇಕ್ನೂ ಆಗ್ತಿರ್ಬೋದು, ಹಾಗಾಗಿ ನೋಡ್ಕೊಳ್ಳೋ ನಂತರ ಅಪ್ಲಿಕೆಂಟ್ ಮೊಬೈಲ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಒಂದು ಚಾಲ್ತಿ ಇರುವ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಪ್ರೆಸೆಂಟ್ ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ನಂಬರ್ನೇ ಹಾಕಬೇಕು. ಕೆಲವು ಸಲ ಇದಕ್ಕೆ ಮೆಸೇಜ್ ಬರುತ್ತೆ, ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಏನಿಲ್ಲ ಅಂತ ಮೆಸೇಜ್ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ನಂಬರ್ ಕೊಡಿ. ಅದನಂತರ ಅಪ್ಲಿಕೆಂಟ್ ಇಮೇಲ್ ID ಕೇಳ್ತಾ ಇದೆ. ಚಾಲ್ತಿ ಇರುವಂಥ ಇಮೇಲ್ IDಯನ್ನು ಹಾಕ್ಕೊಳ್ಳಿ. ಕೆಲವು ಸಲ ಒಂದು PDF ಇಮೇಲ್ ID ಕೂಡ ಬರ್ತಿರ್ತವೆ, ಹಾಗಾಗಿ ರನ್ನಿಂಗ್ ಇರುವ ಒಂದು ಇಮೇಲ್ IDಯನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಡೇಟ್ ಆಫ್ ಬರ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತೆ ಶೋ ಆಗಿದೆ. ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಮೇಲ್ ಜೆಂಡರ್ ಕೂಡ ಅಷ್ಟೇ, ಮೇಲ್ ಆರ್ ಫೀಮೇಲ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಅದನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇವಾಗ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋ ವಿಧಾನ. ನಿಮ್ಮ ಅಪ್ಲಿಕೆಂಟ್ ಫಾದರ್ ಅಂತ ಕೊಟ್ಟಿದ್ದಾರೆ. ಫಾದರು, ಮದರು, ಹಸ್ಬೆಂಡ್ ಈ ರೀತಿಯಾಗಿದೆ. ಸೊ ಅದನ್ನು ನಿಮ್ಮ ತಂದೆ ಹೆಸರು ಹಾಕ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲಿಕೆಂಟ್ ಫಾದರ್ ನೇಮನ್ನು ಸೆಲೆಕ್ಟ್ ಮಾಡಿ. ಮಹಿಳೆಯದು ಆಗ್ತಾಯಿದ್ದರೆ ಇಲ್ಲಿ ಹಸ್ಬೆಂಡ್ ಅಂತ ಹಾಕೊಂಡು ಹಸ್ಬೆಂಡ್ ನೇಮನ್ನು ಕೂಡ ಹಾಕೋಬೋದು. ಅದನಂತರ ಕಾಂಟ್ಯಾಕ್ಟ್ ಗಾರ್ಡಿಯನ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಅಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು. ಕಾಂಟ್ಯಾಕ್ಟ್ ನಂಬರು ಯಾರ್ದಾನ ಮನೆಯವ್ರದ್ದು ಹಾಕಬೇಕು, ನಿಮ್ಮದೇ ಹಾಕ್ಬಾರ್ದು. ರಿಪೀಟು ಮತ್ತೆ ಅದೇ ನಂಬರೇ ಹಾಕ್ಬಾರ್ದು. ಯಾರಾದರೂ ಅಣ್ಣ, ತಮ್ಮ, ತಂದೆ, ತಾಯಿ, ಅಕ್ಕ ಯಾರಾದರೂ ಆದರೂ ಕೂಡ ಮೊಬೈಲ್ ನಂಬರು ಅಲ್ಲಿ ಆಲ್ಟರ್ನೇಟ್ ಆಗಿ ಕೇಳ್ತಾ ಇದೆ. ಗಾರ್ಡಿಯನ್ ಪಾಲಕರದು ಅದನ್ನು ಹಾಕ್ಕೊಳ್ಳಿ.
ಮೊಬೈಲ್ ನಂಬರ್ ಹಾಕೊಂಡ ನಂತರ ಮತ್ತೆ ನಿಮಗೆ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಫೋಟೋ JPG ಫಾರ್ಮೆಟು ಅಥವಾ PNG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. 5 KB ಇಂದ 100 KB ಒಳಗಡೆ ಇರಬೇಕಂತ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ. ಯಾವಾಗಲೂ ಒಂದು ಅಪ್ಲೋಡ್ ಮಾಡುವಾಗ ಇನ್ಸ್ಟ್ರಕ್ಷನನ್ನು ನೋಡ್ಕೋಬೇಕು. ಯಾವೊಂದು ಫಾರ್ಮೆಟಲ್ಲಿ ಇರಬೇಕು, ಎಷ್ಟು ಸೈಜಲ್ಲಿ ಇರಬೇಕು, ಕೇಬಲ್ ಇರಬೇಕು, ಹೈಟು ವಿಡ್ತು ಎಷ್ಟಿರಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಪಿಕ್ಸೆಲಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ಪಷ್ಟವಾಗಿ ನೋಡ್ಕೋಬೇಕು ನಾವು. ಯಾಕಂದರೆ ಯಾವುದೇ ಒಂದು ಅಪ್ಲಿಕೇಶನ್ ರಾಂಗ್ ಆಗಬಾರ್ದು, ಮಿಸ್ಟೇಕ್ ಆಗಬಾರ್ದು. ಹಾಗಾಗಿ ಅದನ್ನು ಫಸ್ಟ್ ನೋಡಿಕೊಂಡೇ ನಾವು ಅಪ್ಲೋಡನ್ನು ಮಾಡಬೇಕು. ಅದೇ ರೀತಿ ಸಿಗ್ನೇಚರು ಕೂಡ ಅಷ್ಟೇ JPG ಫಾರ್ಮೆಟಲ್ಲಿ 3 KB ಇಂದ 30 KB ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದನ್ನು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಒಂದು ಫೋಟೋ ಏನಿದೆಯಲ್ಲ ಅದನ್ನು ಶೋ ಆಗುತ್ತೆ. ನಾನು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಫೋಟೋನ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನಿಮಗೆ ಶೋ ಆಗುತ್ತೆ ಬಾಕ್ಸಲ್ಲಿ. ಇವಾಗ ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಸಿಗ್ನೇಚರ್ ಕೂಡ ಶೋ ಆಗಿದೆ. ಎರಡೂ ಕೂಡ ನಾನು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ನೆಕ್ಸ್ಟ್ ಇವಾಗ ಪ್ರೂಫ್ ಆಫ್ ಐಡೆಂಟಿಟಿ ಕಾರ್ಡ್ ಅಂತ ಬಂದಿದೆ. ಸೊ ಇಲ್ಲಿ ಆಧಾರ್ ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಆಧಾರ್ ಮೇಲೆ ಅಪ್ಲೈ ಮಾಡಿರೋದು, ಹಾಗಾಗಿ ಆಧಾರ್ ಅಂತ ತೊಗೊಂಡಿದೆ. ಅಪ್ಲೋಡ್ ಆಧಾರ್ ಕಾರ್ಡ್ ಅಂತ ಬಂದಿದೆ. ಸೊ ಇಲ್ಲಿ ಇದ್ರ ಕೂಡ 10 KB ಇಂದ 100 KB ಒಳಗೆ JPG ಫಾರ್ಮೆಟು, PNG, PDF ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಯಾವುದೋ ಒಂದರಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇವಾಗ ಅಪ್ಲೋಡನ್ನು ಮಾಡಬೇಕು. ನಾನು ನೋಡಿ JPG ಫಾರ್ಮೆಟಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅಪ್ಲೋಡ್ ಆದ ನಂತರ ವ್ಯೂ ಅಂತ ಬರುತ್ತೆ. ನಿಮಗೆ ಏನಾದರೂ ಹೆಚ್ಚು KB ಇತ್ತಪ್ಪ ಅಂದರೆ ರೆಡ್ ಮಾರ್ಕಲ್ಲಿ ಬರುತ್ತೆ. ಆವಾಗಲೇನು ಬಂತಲ್ಲ ಆ ರೀತಿಯಾಗಿ ರೆಡ್ ಕಲರಲ್ಲಿ ಬರುತ್ತೆ. ಅದ್ರ ಮೇಲೆ ತಿಳ್ಕೊಬೇಕು ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ಸರಿಯಾಗಿ ಅಪ್ಲೋಡ್ ಆದ ನಂತರ ವ್ಯೂ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೋಡ್ಕೋಬೋದು. ನೆಕ್ಸ್ಟ್ ಇವಾಗ ಅಡ್ರೆಸ್ ಆಫ್ ಕರೆಸ್ಪಾಂಡೆನ್ಸು ಈಸ್ ದ ರೆಸಿಡೆಂಟ್ ಅಡ್ರೆಸ್ ಆ್ಯಸ್ ಪರ್ ದ ಆಧಾರ್ ಕಾರ್ಡ್ ಅಂತಿದೆ. ರೆಸಿಡೆಂಟ್ ಅಡ್ರೆಸ್ಸು ನಿಮಗೆ ಅದು ಆ್ಯಸ್ ಪರ್ ಆಧಾರ್ ಕಾರ್ಡ್ ಹಂಗಿದೆಯಾ ಅಂತ ಕೇಳ್ತಾರೆ. ಎಸ್ ಅಂತ ಕೊಟ್ಟರೆ ಅದ್ರ ಪ್ರಕಾರ ನೀವು ಹಾಕಬೇಕು. ನೋ ಅಂತ ಕೊಟ್ಟರೆ ನಿಮಗೆ ನಿಮ್ಮದು ಅಡ್ರೆಸ್ ಯಾವುದಿದೆಯಾ, ರೆಸಿಡೆಂಟ್ ಅಡ್ರೆಸ್ ಬೇರೆ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ಅಲ್ಲಿ ನೀವು ಯಾವೊಂದು ಅಡ್ರೆಸ್ಸಲ್ಲಿ ಇರುತ್ತೋ ಆ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಸ್ಟೇಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಇದೆ. ಜಿಲ್ಲೆ ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿದ್ದಿಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ತಾಲೂಕು, ಸಬ್ ಡಿಸ್ಟಿಕ್ ಅಂತ ಕೇಳ್ತದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಲೇಜ್ ಕೇಳ್ತಾ ಇದೆ, ವಿಲೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡ್ತಾರೆ. ನಿಮ್ಮ ಒಂದು ತಾಲೂಕು ಏನಿದೆಲ್ಲ ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ ಕೂಡ ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಂಥ ಕೆಳಗೆ ಪಿನ್ ಕೋಡ್ ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಇವಾಗ ಡಿಸಬಿಲಿಟಿ ಡೀಟೇಲ್ಸು. ಇನ್ ಕೇಸ್ ಆಫ್ ಮಲ್ಟಿಪಲ್ ಡಿಸಬಿಲಿಟಿ ಪ್ಲೀಸ್ ಚೂಸ್ 2 or more ಔಟ್ ಆಫ್ 20 ಡಿಸಬಿಲಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದಕ್ಕಿಂತ ಹೆಚ್ಚು ಡಿಸಬಿಲಿಟಿ ಇದ್ದರೆ 2ಕ್ಕಿಂತ ಮೇಲೆ ಸೆಲೆಕ್ಟನ್ನು ಮಾಡ್ಕೋಕ್ಕೆ ಅವಕಾಶ ಇದೆ ಅಂತ ಅವರೇ ಕೊಟ್ಟಿದ್ದಾರೆ ಮೇಲ್ಗಡೆ. ಮಲ್ಟಿಪಲ್ ಡಿಸಬಿಲಿಟಿ ಇದ್ದರೆ ಮಾತ್ರ 1 ಅಥವಾ 2 3 ಸೆಲೆಕ್ಟನ್ನು ಮಾಡ್ಕೋಬೋದು ನೀವು ಅಂತ. ಡಿಸಬಿಲಿಟಿ ಟೈಪನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಹಲವಾರು ಡಿಸಬಿಲಿಟಿ ಟೈಪ್ಸ್ಗಳು ಇಲ್ಲಿ ಬರ್ತವೆ, ಶೋ ಆಗ್ತವೆ. ಇದರಲ್ಲಿ ನಾವು ಭಾಳಷ್ಟು ಜನ ತಪ್ಪು ಮಾಡೋದು ಇಲ್ಲೇ ಮಾಡ್ತಾರೆ. ಯಾವುದೋ ಒಂದು ಡಿಸಬಿಲಿಟಿ ಇರುತ್ತೆ, ಅವರಿಗೆ ಅಂಗವೈಕಲ್ಯ ಇರುತ್ತೆ. ಸೊ ಅಂಥವು ಇಲ್ಲಿ ಬೇರೆ ಬೇರೆನೇ ಸೆಲೆಕ್ಟ್ ಮಾಡಿಕೊಂಡು ಕಾರ್ಡಿಗೆ ಅಪ್ಲೈ ಮಾಡಿಬಿಡ್ತಾರೆ ಅವಸರದಲ್ಲಿ. ಸೊ ಮೊದಲು ತಿಳ್ಕೋಬೇಕು ಇಲ್ಲಿ ಕೊಟ್ಟಿರುವಂಥ ಇಂಗ್ಲೀಷ್ ವರ್ಡ್ಗಳನ್ನು ಯಾವುದಕ್ಕೆ ಏನು ಅರ್ಥ ಕೊಡುತ್ತೆ ಅನ್ನೋದು ತಿಳ್ಕೊಬೇಕು. ಗೊತ್ತಾಗಿಲ್ಲ ನಿಮ್ಗಂದರೆ ಗೂಗಲ್ ಸರ್ಚಲ್ಲಿ ಹೋಗಿ ಗೂಗಲ್ ಟ್ರಾನ್ಸ್ಲೇಟ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಟ್ರಾನ್ಸ್ಲೇಟಲ್ಲಿ ಈ ಒಂದು ವರ್ಡ್ಗಳನ್ನು ಹಾಕ್ಕೊಳ್ಳಿ. ಅಂದಾಗ ನಿಮಗೆ ಗೊತ್ತಾಗುತ್ತೆ. ಬ್ಲೈಂಡ್ನೆಸ್ಸು, ಲೋ ವಿಷನ್ನು, ಲೋಕೋಮೋಟರ್ ಡಿಸಬಿಲಿಟಿ, ಮೆಂಟಲ್ ಇಲ್ನೆಸ್ಸು, ಆ್ಯಸಿಡ್ ಅಟ್ಯಾಕು, ಸ್ಪೀಚು, ಇಯರಿಂಗು, ಮಲ್ಟಿಪಲ್ ಲೆಗ್, ರೈಟ್ ಲೆಗ್ಗು, ಲೆಫ್ಟ್ ಲೆಗ್ಗು, ಮತ್ತು ಈ ರೀತಿ ರೈಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡು ಡಿಸಬಿಲಿಟಿ ಅಂತ ಈ ರೀತಿ ಹಲವಾರು ಇರ್ತವೆ. ಸೊ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು. ತಪ್ಪಾಗಬಾರ್ದು. ಯಾಕಂದರೆ ಕಾರ್ಡ್ ಒಂದು ಸಲ ಇಶ್ಯೂ ಆದಮೇಲೆ ಅದನ್ನು ಮತ್ತೆ ರದ್ದು ಮಾಡಿ ಮತ್ತೊಂದು ಹಾಕ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಕಾರ್ಡನ್ನು ರದ್ದು ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಭಾಳಷ್ಟು ಜನ ನಂಬಲ್ಲಿ ಬರ್ತಾರೆ ಈ ರೀತಿಯಾಗಿ ತಪ್ಪಾಗಿ ಒಂದು ಡಿಸಬಿಲಿಟಿ ಎಂಟ್ರಿ ಆಗಿದೆ ಅಂತ. ಸೊ ನೋಡಿಕೊಂಡು ಸರಿಯಾಗಿನ ಆಯ್ಕೆಯನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಲೋಕೋಮೋಟರ್ ಡಿಸಬಿಲಿಟಿ ತೊಗೊತಾ ಇದ್ದೀನಿ. ಈ ಅಭ್ಯರ್ಥಿದು ಕೈ ಕಾಲು 2 ಅಂಗವೈಕಲ್ಯ ಅಂದರೆ ಚಲನ ಅಂಗವೈಕಲ್ಯಕ್ಕೆ ಲೋಕೋಮೋಟರ್ ಡಿಸಬಿಲಿಟಿ ಅಂತ ಕರೀತಾರೆ. ಅಂದರೆ ಚಲನ ನಡೆಯೋಕ್ಕೆ ಬರಲಾದಂಗೆ ಇರುವಂಥ ವ್ಯಕ್ತಿಗಳಿಗೆ ಲೋಕೋಮೋಟ್ರಿ ಡಿಸಬಿಲಿಟಿ ಅಂತ ಹಾಕಬೇಕು. ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ನಿಮ್ದು ಯಾವುದಿದೆ ಅದನ್ನು ಸರಿಯಾಗಿ ನೋಡಿಕೊಂಡು ತಿಳ್ಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡ್ತಾರೆ. ಹಾಗಾಗಿ ಅಪ್ಲಿಕೇಶನ್ ತಪ್ಪಾಗೋದೇ ಇಲ್ಲಿಂದನೇ. ಸೊ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ಡಿಸಬಿಲಿಟಿ ಡ್ಯೂ ಟು ಅಂತ ಕೊಟ್ಟಿದ್ದಾರೆ. ಆಕ್ಸಿಡೆಂಟಲ್ ಆಗಿದೆ ಅಥವಾ ಡಿಸೀಸ್ ಆಗಿದೆಯಾ ಅಥವಾ ಮೆಡಿಸಿನಿಂದ ಬಂದಿರುವಂಥದ್ದು ಅಥವಾ ಇನ್ಫೆಕ್ಷನಿಂದ ಬಂದಿರುವಂಥದ್ದು ಅಂತ ಹಲವಾರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡಿಕೊಂಡು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಆಕ್ಸಿಡೆಂಟ್ ಆಗಿ ನಿಮಗೇನಾದರೂ ಕೈ ಕಾಲು ಹೋಗಿದರೆ ಆಕ್ಸಿಡೆಂಟ್ ತೊಗೋಬೇಕು. ಬೈ ಬರ್ತಾಗಿ ನಿಮಗೆ ಆ ಒಂದು ರೋಗ ಇತ್ತು ಅಥವಾ ಕಾಯಿಲೆ ಇತ್ತು, ಹುಟ್ಟಿದ್ರಿಂದನೇ ಬೈ ಬರ್ತಂದರೆ ಡಿಸೀಸ್ ಅಂತ ತೊಗೋಬೇಕಾಗುತ್ತೆ. ಅಥವಾ ಮೆಡಿಸಿನಿಂದ ನಿಮ್ಮ ಒಂದು ಅಂಗವೈಕಲ್ಯ ಆಗಿದೆ, ಮೆಡಿಸಿನಿಂದ ಈ ಥರ ಆಗಿದೆ ಅಂದರೆ ಮೆಡಿಸಿನ್ ಅಂತ ತೊಗೋಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಅಷ್ಟೇ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಸರ್ಚಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ವರ್ಡ್ಗಳನ್ನು ಹಾಕಿ ಅದನ್ನು ಅರ್ಥನ ತಿಳ್ಕೊಳ್ಳಿ ಕನ್ನಡದಾಗ. ತಿಳ್ಕೊಂಡ ನಂತರನೇ ಅದನ್ನು ಅಪ್ಲೈನ ಮಾಡ್ಕೊಳ್ಳಿ. ಕೆಲವು ಸಲ ಆನ್ಲೈನ್ ಸೆಂಟ್ರ್ನವರು ಅಥವಾ ಗ್ರಾಮದವರು ಕರ್ನಾಟಕದವರು ಕೂಡ ಗೊತ್ತಿರಲಾರ್ದೇ ಅವಸರದಲ್ಲಿ ಏನೋ ಒಂದು ಸೆಲೆಕ್ಟ್ ಮಾಡಿಬಿಡ್ತಾರೆ. ಸೊ ಅದನ್ನು ನೀವು ನೋಡ್ಕೋಬೇಕು, ಏನು ಅಪ್ಲೈ ಮಾಡ್ತಾ ಇದ್ದಾರೆ, ಏನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ.
ಸೊ ಕೆಲವು ಕಡೆ ಎಲ್ಲ ಕಡೆಯಿಂದ ಮಿಸ್ಟೇಕ್ ಆಗ್ತವೆ, ಅಪ್ಲಿಕೆಂಟ್ಗಳಿಂದ ಆಪ್ರೇಟರ್ ಆನ್ಲೈನ್ ಸೆಂಟರ್ದವರಿಂದ ಕೂಡ ಮಿಸ್ಟೇಕ್ ಆಗ್ತವೆ. ಸೊ ಹಾಗಾಗಿ ನೀವು ಅವ್ರಿಗೆ ಹೇಳಬೇಕು ಇಂಥದ್ದನ್ನೇ ಹಾಕಿ ಇಂಥದ್ದನ್ನೇ ಮಾಡಿ ಅಂತ. ಅವ್ರಿಗೆ ಕೂಡ ಐಡಿಯಾ ಬರುತ್ತೆ. ಕೆಲವು ಸಲ ಮಿಸ್ಟೇಕ್ ಆಗ್ತಿರ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಡಿಸೇಬಿಲಿಟಿ ಬೈ ಬರ್ತ್ ಅಂತಿದೆ. ಬೈ ಬರ್ತ್ ಅಂದರೆ ಹುಟ್ಟಿನಿಂದ ಇದ್ದರೆ ಎಸ್ ಅಂತ ತೊಗೋಬೇಕು, ಹುಟ್ಟಿನಿಂದ ಇಲ್ಲ ಅಂದರೆ ನೋ ಅಂತ ತೊಗೋಬೇಕು. ನೋ ಅಂತ ತೊಗೊಂಡಾಗ ಅದು ಏನಾಗುತ್ತೆ, ಈ ಡೇಟ್ ಕೇಳುತ್ತೆ, ಯಾವ ಒಂದು ಡೇಟಿಂದ ಈ ಒಂದು ಡಿಸೇಬಿಲಿಟಿ ಇದೆ ನಿಮಗೆ ಅಂತ ಡೇಟ್ ಕೇಳುತ್ತೆ. ಆ ಒಂದು ಡೇಟನ್ನು ಹಾಕ್ಕೋಬೇಕಾಗುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇವಾಗ ಹಾಸ್ಪಿಟಲ್ ಫಾರ್ ಅಸೆಸ್ಮೆಂಟ್ ಆರ್ ಇಶ್ಯೂ ಆಫ್ UDID ಕಾರ್ಡ್ ಆರ್ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕಾರ್ಡನ್ನು ಯಾವ ಒಂದು ಹಾಸ್ಪಿಟಲ್ ಮುಖಾಂತರ ಇಶ್ಯೂ ಮಾಡ್ಕೊಳ್ತೀರಾ ಅಂತ ತೋರಿಸ್ತಾ ಇದೆ. ಈಸ್ ಯುವರ್ ಟ್ರೀಟಿಂಗ್ ಹಾಸ್ಪಿಟಲ್ ಇನ್ ಅದರ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಲ್ಲಿ ತೋರಿಸಿದ್ರೆ ಅಂತ ಕೇಳುತ್ತೆ. ಸೊ ಅದನ್ನು ಎಸ್ ಅಂತ ತೊಗೊಂಡು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ತೊಗೊಂಡ್ರೆ ಮಾತ್ರ ನಿಮಗೆ ಸ್ಟೇಟು ಮತ್ತು ಡಿಸ್ಟಿಕ್ಕು ಅಲ್ಲಿ ಶೋ ಆಗುತ್ತೆ. ಅದು ನೋ ಅಂತ ತೊಗೊಂಡ್ರೆ ಡೈರೆಕ್ಟಾಗಿ ಹಾಸ್ಪಿಟಲ್ ನೇಮ್ ಕೇಳುತ್ತೆ. ಹಾಗಾಗಿ ಕರ್ನಾಟಕ ಮತ್ತು ಡಿಸ್ಟಿಕನ್ನು ತೊಗೊಳ್ಳಿ. ಯಾವ ಒಂದು ಡಿಸ್ಟಿಕ್ ನಿಮಗೆ ಒಳಪಡುತ್ತದು ಮತ್ತು ಯಾವ ಒಂದು ಹಾಸ್ಪಿಟ್ಲಲ್ಲಿ ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಹಾಸ್ಪಿಟ್ಲ್ ಇರುತ್ತಲ್ಲ, ಸೊ ಅಲ್ಲಿ ಎಲ್ಲಿ ತೋರಿಸ್ತಾ ಇದ್ದರೆ ಎಲ್ಲಿ ನಿಮಗೆ ಇಶ್ಯೂ ಮಾಡ್ಕೋಬೇಕು ಮತ್ತು ಎಲ್ಲಿ ಅದನ್ನು ವೆರಿಫಿಕೇಷನ್ ಮಾಡೋಕ್ಕೆ ಬರ್ತಾರಲ್ಲ, UDID ಕಾರ್ಡ್ ವೆರಿಫಿಕೇಷನ್ ಮಾಡೋಕ್ಕೆ ಆ ಒಂದು ಹಾಸ್ಪಿಟ್ಲ್ ನೇಮನ್ನು ನೀವು ತಿಳ್ಕೊಂಡು ಹಾಕೋಬೇಕಾಗುತ್ತೆ. ಯಾಕಂದರೆ ನೀವೊಂದು ಹಾಸ್ಪಿಟ್ಲ್ ಹೆಸರು ಹಾಕ್ತಿರಲ್ಲ, ಅದೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವರು ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಂಡು ಟಿಕ್ ಮಾಡಿಕೊಂಡು ಒಂದು ಸಲ ಮೇಲಿಂದ ಕೆಳಗಡೆ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲನೂ ಸರಿಯಾಗಿದ್ದರೆ ನೋಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ಪರ್ಸನ್ ವಿತ್ ಡಿಸಬಿಲಿಟಿ ಅಪ್ಲಿಕೇಶನ್ ಪ್ರಿವ್ಯೂ ಅಂತ. ಇಷ್ಟೊತ್ತು ಏನು ಫಿಲ್ ಮಾಡಿದ್ವಿ ನಾವು ಅದೆಲ್ಲ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಸೊ ತಂದೆ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮೊಂದು ಅಡ್ರೆಸ್ಸು, ನಿಮ್ಮೊಂದು ಡೇಟ್ ಆಫ್ ಬರ್ತು ಮತ್ತು ಡಿಸಬಿಲಿಟಿ ಟೈಪು ಏನು ಹಾಕಿದ್ದೀವಿ ಎಲ್ಲ ನೀವು ಸಂಪೂರ್ಣ ಮಾಹಿತಿ ಇಲ್ಲಿ ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀರೋ ಅದಿಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ. ಸೊ ಸರಿಯಾಗಿದೆ ಅಂತ ಎಲ್ಲ ನೋಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಂಡು ಬಂದರೆ ಮತ್ತೆ ನಿಮಗೆ ಅದಕ್ಕೆ ತಿದ್ದುಪಡಿ ಎಡಿಟ್ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ ಇಲ್ಲಿ. ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ, ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೇಕು ಪ್ರಿವ್ಯೂ ಅಪ್ಲಿಕೇಶನನ್ನು. ಎಲ್ಲನೂ ಸೆರೆಕ್ಟಾಗಿದ್ದರೆ ನೀವು ಫೈನಲ್ ಸಬ್ಮಿಟನ್ನು ಕೊಡ್ಬೋದು. ಏನಾದರೂ ತಪ್ಪಿದ್ದರೆ ಇಲ್ಲಿ ಎಡಿಟ್ ಅಂತ ಅಪ್ಲಿಕೇಶನ್ ಕೊಡ್ತೀವಿ ನೋಡಿ, ಎಡಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ನಿಮಗೆ ಓಕೆ ಆಗುತ್ತೆ. ಏನೂ ತಪ್ಪಿಲ್ಲ ಎಲ್ಲ ಸರಿಯಾಗಿದೆ ಅಂದರೆ ಲಾಸ್ಟಲ್ಲಿ ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ, ಫೈನಲ್ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಲೋಡಿಂಗ್ ತೊಗೊಂಡು ಸಬ್ಮಿಟ್ ಆಗುತ್ತೆ ನೋಡಿ. ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ, ಥ್ಯಾಂಕ್ ಯು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ, ಯು ಕ್ಯಾನ್ ಯೂಸ್ ದಿಸ್ ಅಪ್ಲಿಕೇಶನ್ ನಂಬರ್ ಆರ್ ಎನ್ರೋಲ್ಮೆಂಟ್ ನಂಬರ್, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ಇಲ್ಲ ನಂಬರ್ ಬಂದಿರುತ್ತೆ ನಿಮಗೆ ಅಪ್ಲಿಕೇಶನ್ ನಂಬರು. ಈ ಒಂದು ನಂಬರನ್ನು ಒಂದು ಕಡೆ ಎಲ್ಲಾದರೂ ಬರೆದು ಇಟ್ಕೊಳ್ಳಿ ಅಥವಾ ಒಂದು ಕಾಪಿ ಮಾಡ್ಕೊಂಡು ಅಥವಾ ಒಂದು ಪ್ರಿಂಟನ್ನು ಕೂಡ ತಗೋಬೋದು ಸಬ್ಮಿಟ್ ಮಾಡಿರೋ ಬಗ್ಗೆ. ಮತ್ತು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಮತ್ತು ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಬಂದಿದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎರಡೂ ಕಾಪಿಯನ್ನು ನೀವು ಪ್ರಿಂಟನ್ನು ತಗೋಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ವೆರಿಫಿಕೇಷನ್ಗೆ ಹೋಗ್ತಿರಲ್ಲ, UDID ಕಾರ್ಡ್ ಅಪ್ಲೈ ಮಾಡಿರುವಂಥ ಹಾಸ್ಪಿಟ್ಲಿಗೆ, ಡಿಸ್ಟಿಕ್ ಹಾಸ್ಪಿಟ್ಲ್ ಆಗಿರ್ಬೋದು, ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಅಲ್ಲಿ ಇವಾಗ ಇವೆರಡೂ ಪ್ರಿಂಟನ್ನು ನೀವು ತೋರಿಸ್ಬೇಕಾಗುತ್ತೆ. ಅಪ್ಲಿಕೇಶನ್ ಪ್ರಿಂಟು ಮತ್ತು ರಿಸಿಪ್ಟ್ ಪ್ರಿಂಟ್ ಎರಡನ್ನು ಅಲ್ಲಿ ಶೋ ಮಾಡಬೇಕಾಗುತ್ತೆ, ಜಿರಾಕ್ಸನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇವೆರಡೂ ಪ್ರಿಂಟನ್ನು ನೀವು ತೆಗೆದಿಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದು. ಯಾವುದೇ ರೀತಿ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗದೆ, ಗ್ರಾಮೀಣ ಬೆಂಗಳೂರು ಕೇಂದ್ರಕ್ಕೆ ಹೋಗದೆ, ನಿಮ್ಮೊಂದು ಮೊಬೈಲ್ನಲ್ಲೇ ಉಚಿತವಾಗಿ ಯಾವುದೇ ರೀತಿ ದುಡ್ಡು ಕೊಡದೇ UDID ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮಗೆ ಎರರ್ ಬಂದರೆ, ಪ್ರಾಬ್ಲಮ್ ಅನ್ನಿಸ್ತಾ ಇದ್ದರೆ, ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇದ್ದಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಬರ್ತಾಯಿದೆ ನಿಮಗೆ ಪ್ರಾಬ್ಲಮ್ ಅಂತ ತಿಳಿಸಿ ನನಗೆ. ನಾನು ನಿಮಗೆ ಉತ್ತರ ಕೊಡ್ತೀನಿ, ಸೊಲ್ಯೂಷನ್ ಕೊಡ್ತೀನಿ, ಯಾವ ರೀತಿ ಒಂದು ಹಾಕೋದು ಅಂತ ಹೆಲ್ಪ್ ಮಾಡ್ತೀನಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ. ಉಚಿತವಾಗಿ ಹಾಕೋಬೋದು, ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.